ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬರುವಾಗ ಆ ಒಂದು ಮರ ಹೇಗಿತ್ತು ಎಂಬುದಾಗಿ ನಾವು ಮುಂದಿನ ವಾಕ್ಯದಲ್ಲಿ ನೋಡುವಾಗ ಅದು ಬಹಳ ಆಕರ್ಷಣೀಯವಾಗಿತ್ತು, ಅದು ಬಹಳ ರಮಣೀಯವಾಗಿತ್ತು, ಅದು ಆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಎಂಬುದಾಗಿ ನಾವು ಓದ್ತೇವೆ. ಅದು ಬಹಳ ರಮಣೀಯವಾಗಿತ್ತು, ಆಕರ್ಷಣೀಯವಾಗಿತ್ತು. ತೋಟದ ಮಧ್ಯಭಾಗದಲ್ಲಿತ್ತು. ತೋಟದ ಮಧ್ಯಭಾಗದಲ್ಲಿತ್ತು ಅಂತ ಹೇಳುವಾಗ ಆ ದೇವರು ಯಾವುದೋ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟಿರಲಿಲ್ಲ, ತೋಟದ ಮಧ್ಯಭಾಗದಲ್ಲಿತ್ತು. ಈಗ ನಮ್ಮ ಮನೆಗೆ ಬಂದರೆ ಮನೆಯ ಹಾಲ್ನಲ್ಲಿ ಏನಾದ್ರು ಇಟ್ಟಿದ್ರೆ ಅದು ಎಲ್ಲ ಸಮಯದಲ್ಲೂ ನಮ್ಮ ಕಣ್ಣಿಗೆ ಬೀಳುವಂಥದ್ದಾಗಿದೆ. ಹಾಲ್ನಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೀತಾ ಇರ್ತೀವಿ. ತೋಟದ ಮಧ್ಯಭಾಗ ಅಂತ ಹೇಳುವಾಗ ತೋಟದ ಮಧ್ಯಭಾಗದಲ್ಲಿ ಅದಿದೆ ಅನ್ನುವಾಗ ಅದು ಯಾವಾಗಲೂ ಆದಾಮ ಅವಳ ಕಣ್ಣಿಗೆ ಬೀಳ್ತಾ ಇತ್ತು ಅಂತ ನಾವು ಯೋಚನೆ ಮಾಡಬಹುದು. ಇಲ್ಲಿ ದೇವರು ಮಾಡಿದಂಥ ಒಂದು ಆಜ್ಞೆ ಏನು? ನಾವು ಆದಿಕಾಂಡ 2ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡುವಾಗ 16ನೇ ವಚನವನ್ನು ನಾವು ನೋಡುವಾಗ ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣನ್ನು ತಿನ್ನಬಹುದು, ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ನಾವು ದೇವರು ಕೊಟ್ಟಂತ ಆಜ್ಞೆ ಏನಪ್ಪಾ ಅಂದ್ರಲ್ಲಿ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಹರುವನ್ನ ಹುಟ್ಟಿಸುವ ಮರದ ಹಣ್ಣನ್ನ ಮಾತ್ರ ಏನ್ ಮಾಡಬಾರ್ದು, ತಿನ್ನಬಾರ್ದು, ತಿಂದ ದಿನ ನೀನೇನಾಗತ್ತೆ, ಸತ್ತೇ ಹೋಗುವಿ ಅಂತ ಹೇಳಿ ಈ ಒಂದು ಆಜ್ಞೆಯನ್ನ, ಈ ಒಂದು ವಿಧಿಯನ್ನ ದೇವರು ಆದಾಮ ಅವಳಿಗೆ ವಿಧಿಸ್ತಾನೆ. ಇಲ್ಲಿ ನಾವು ನೋಡುವಾಗ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಈ ಒಂದು ಆಜ್ಞೆಯನ್ನ ಅವರು ಮೀರಿ ಆ ಮರದ ಹಣ್ಣನ್ನ ಅವರು ತಿಂತಾರೆ. ಇಲ್ಲಿ ಅವರ ಒಂದು ಸೋಲನ್ನ ನಾವು ಕಾಣ್ತೀವಿ. ಈ ಒಂದು ಸೋಲನ್ನ ನಾವು ಆಲೋಚನೆ ಮಾಡುವಾಗ ಪ್ರಿಯರೇ, ಇದೊಂದು ಪ್ರಾಥಮಿಕವಾಗಿ ಇದು ದೇವರ ಮೇಲೆ ಇಟ್ಟಂತ ನಂಬಿಕೆಯ ಒಂದು ಸೋಲಾಗಿತ್ತು ಎಂಬುದಾಗಿ ದೇವರ ಮೇಲೆ ಇಟ್ಟಂತ ಅದೊಂದು ಪ್ರಾಥಮಿಕವಾಗಿ ನಂಬಿಕೆಯ ಒಂದು ಸೋಲಾಗಿತ್ತು. ಯಾಕೆ ಅಂತ ನಾವು ನೋಡುವಾಗ ಮೊದಲನೇದಾಗಿ ಮಾನವನ ಜೀವಿತ ಅಥವಾ ಮಾನವನ ವ್ಯಕ್ತಿತ್ವ ಅಂತಕ್ಕಂಥದ್ದು ನಾವು ದೇವರನ್ನ ಸಂಪೂರ್ಣವಾಗಿ ಆತುಕೊಂಡು ಆತನ ಒಂದು ಜ್ಞಾನ, ಆತನ ಒಂದು ಪ್ರೀತಿ, ಆತನ ಒಂದು ಬಲ, ಇವುಗಳಲ್ಲಿ ನಾವು ಸಂಪೂರ್ಣವಾಗಿ ಆತುಕೊಂಡು ಜೀವಿಸ್ತಕ್ಕಂಥದ್ದೇ ನಂಬಿಕೆ ಆಗಿದೆ. ಅದು ನಾವಿಲ್ಲಿ ನೋಡುವಾಗ ಅವರು ಆ ದೇವರು ಕೊಟ್ಟಂತ ಆಜ್ಞೆಯನ್ನ ಮೀರಿದ್ರು. ಆ ಒಂದು ನಂಬಿಕೆ ಅಂದ್ರೆ ದೇವರ ಮೇಲೆ ಇರಬೇಕಾದಂತ ದೇವರ ಜ್ಞಾನ, ದೇವರ ಒಂದು ಪ್ರೀತಿ, ದೇವರ ಬಲದ ಮೇಲೆ ಅವರು ಆತುಕೊಳ್ಳಿಲ್ಲ. ಇದೊಂದು ಪ್ರಾಥಮಿಕವಾಗಿ ನಂಬಿಕೆಯ ಸೋಲಾಗಿದೆ. ನಾವು ನಂಬಿಕೆ ಅಂತ ಅಂದ್ರೆ ಮುಖ್ಯವಾಗಿ ನಾವು ಗಮನಿಸ್ಬೇಕೇನಪ್ಪ ಅಂದ್ರೆ, ದೇವರ ಒಂದು ಜ್ಞಾನದಲ್ಲಿ, ದೇವರ ಒಂದು ಪ್ರೀತಿಯಲ್ಲಿ, ದೇವರ ಒಂದು ಬಲದಲ್ಲಿ ಸಂಪೂರ್ಣವಾದ ಭರವಸೆಯನ್ನ ಇಟ್ಟು ಜೀವಿಸುವಂಥದ್ದು. ಇಲ್ಲಿ ಆದಾಮ ಅವಳಲ್ಲಿ ಇಂಥ ಒಂದು ಭರವಸೆ ಕಾಣಲಿಲ್ಲ, ಇಂಥ ಒಂದು ಭರವಸೆ ಅಲ್ಲಿ ಕಾಣಲಿಲ್ಲ. ಅಲ್ಲಿ ನೋಡಿ, ಸೈತಾನನು ಬಂದು ಅವರನ್ನ ಶೋಧಿಸ್ತಾನೆ. ಯಾವ ರೀತಿಯಲ್ಲಿ ಶೋಧನೆ ಮಾಡ್ತಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರಿಗೆ ದೇವರು ಮರದ ಹಣ್ಣನ್ನ ತಿನ್ನಬೇಡವೆಂದು ಆಜ್ಞಾಪಿಸಿದ ದೇವರ ಜ್ಞಾನದಲ್ಲೇ ದೋಷ ಇದೆ ಅಂತಕ್ಕಂಥದನ್ನ ಸೈತಾನನು ಅವರಿಗೆ ತೋರಿಸ್ತಾನೆ. ಯಾಕೆ ನೋಡಿ, ಅಲ್ಲಿ ಹೇಳ್ತದೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಇದರ ಹಣ್ಣನ್ನ ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನ ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅಂದ್ರೆ ದೇವರು ತಿನ್ಬೇಡ ಅಂತ ಹೇಳಿದ್ದಾನೆ, ಆದ್ರೆ ನೀವು ಅದನ್ನು ತಿಂದಾಗಲೇ ನಿಮಗೆ ಗೊತ್ತಾಗದು ಅದು ಕೆಟ್ಟದರ ಮತ್ತೆ ಒಳ್ಳೆದರ ಅರಿವನ್ನ ಉಂಟು ಮಾಡ್ತಕ್ಕಂಥದ್ದು. ಅದನ್ನ ನೀವು ತಿಂದ್ರೆ ತಾನೇ ನಿಮಗೆ ಗೊತ್ತಾಗದು ಅಂತ ಹೇಳಿ ಸೈತಾನ ಏನ್ ಮಾಡ್ತಾನೆ, ದೇವರ ಜ್ಞಾನದಲ್ಲೇನೆ ಕೊರತೆಯನ್ನ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾನೆ. ದೇವರ ಜ್ಞಾನ, ದೇವರಿಗೆ ಅದು ಯಾಕೆ ನಿಮಗೆ ಕೊಟ್ಟಿಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ದೇವರ ಜ್ಞಾನದಲ್ಲಿ
ಕೊರತೆಯನ್ನು ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಈ ಒಂದು ಶೋಧನೆಯಲ್ಲಿ ಅವಳು ಬಿದ್ದೋಗ್ತಾಳೆ. ಈ ಒಂದು ಶೋಧನೆಯಲ್ಲಿ ಅವಳು ಏನಾಗ್ತಾಳೆ? ಬಿದ್ದೋಗ್ತಾಳೆ. ನೋಡಿ, ಸೈತಾನನು ಹೇಳುವಂತ ಒಂದು ಸಂಗತಿ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು ಎಂಬುದ. ಇವುಗಳ ಹಣ್ಣುಗಳನ್ನ ಆಗ್ಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವುದು. ದೇವರು ಈ ಮರದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದ ಆದಾಮನಿಗೆ, ಆದ್ರೆ ಯಾಕೆ ತಿನ್ನಬಾರ್ದು ಅನ್ನೋದನ್ನ ಎಲ್ಲೂ ಹೇಳಿರ್ಲಿಲ್ಲ. ಮರದ ಹಣ್ಣನ್ನ ತಿನ್ನಬಾರ್ದು, ತಿಂದ ದಿನ ಸತ್ತೇ ಸಾಯೋದ್ರ ಪರಿಣಾಮವನ್ನ ಹೇಳಿದ್ದ ದೇವರು. ಅದರ ಪರಿಣಾಮ ಏನಾಗ್ತದೆ? ನೀವು ತಿಂದ ದಿನ ನೀವು ಸಾಯ್ತೀರಿ ಅಂತ ಹೇಳಿದ್ದ. ಆದ್ರೆ ಯಾಕೆ ತಿನ್ನಬಾರ್ದು ಅನ್ನೋದನ್ನ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಇಲ್ಲಿ ನಾವು ನೋಡುವಾಗ ನಾವು ಇಲ್ಲಿ ಒಂದು ವಿಷಯ ಯಾಕೆ, ಅಥವಾ ನಾವು ಯಾವುದೇ ಒಂದನ್ನ ನಾವು ಕೇಳುವಾಗ ಯಾಕೆ ಅನ್ನೋ ಪ್ರಶ್ನೆ ಯಾವಾಗ ಬರ್ತಪ್ಪ ಅಂದ್ರೆ, ನಮ್ಮ ಬುದ್ಧಿವಂತಿಕೆ, ನಮ್ಮ ಜ್ಞಾನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತದೆ. ಯಾವುದೇ ಒಂದು ವಿಚಾರವನ್ನ ನಾವು ಮಾಡುವಾಗ ಯಾಕೆ ಅನ್ನೋ ಪ್ರಶ್ನೆ ಬರ್ತಕ್ಕಂಥದ್ದು ಎಲ್ಲಿಂದ? ನಮ್ಮ ಬುದ್ಧಿಯಿಂದ, ನಮ್ಮ ಜ್ಞಾನದಿಂದ. ಆದ್ರೆ ನಾವು ಬುದ್ಧಿಯಿಂದ ವಿಧೇಯರಾಗೋದನ್ನ ದೇವರು ಅಪೇಕ್ಷೆ ಪಡೋದಿಲ್ಲ. ನಾವು ನಂಬಿಕೆಯಿಂದ ವಿಧೇಯರಾಗಬೇಕು ಅನ್ನೋದೇ ದೇವರ ಅಪೇಕ್ಷೆ ಆಗಿದೆ. ನಂಬಿಕೆಯಿಂದ ನಾವು ದೇವರಿಗೆ ವಿಧೇಯರಾಗಬೇಕು. ಬುದ್ಧಿಯಿಂದ ಅಥವಾ ಜ್ಞಾನದಿಂದ ಅದಕ್ಕೆ ಕಾರಣ ಬೇಕು. ಬುದ್ಧಿಯಿಂದ ನಾವು ಜ್ಞಾನದಿಂದ ವಿಧೇಯರಾಗಬೇಕಾದ್ರೆ ಅದು ಕಾರಣ ಕೇಳುತ್ತೆ. ಕಾರಣ ಕೇಳದೆ ಯಾವುದನ್ನು ಕೂಡ ಒಪ್ಪಿಕೊಳ್ಳಲ್ಲ ನಮ್ಮ ಜ್ಞಾನ ಅಥವಾ ನಮ್ಮ ಬುದ್ಧಿ. ಕಾರಣ ಕೊಟ್ಟ ಮೇಲೆನೆ ಎಸ್ ಅಂತ ಹೇಳಿ ಒಪ್ತದೆ. ಆದ್ರೆ ನಂಬಿಕೆ ಆಗಲ್ಲ. ನಂಬಿಕೆ ಅಂತಕ್ಕಂಥದ್ದು, ನಂಬಿಕೆಯ ವಿಧೇಯತ್ವವನ್ನ ದೇವರು ಬಯಸುವಂತವನಾಗಿದ್ದ. ನಾವು ಈ ರೋಮ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ. ದಯಮಾಡಿ ಸಿಕ್ತವ್ರು ಓದಿ. ರೋಮನ್ಸ್ ಚಾಪ್ಟರ್ 1 ವರ್ಸ್ 5. ರೋಮ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದ್ತೀವಿ. ಅಲ್ಲಿ ಹೌದು, 1:5. ಆತನ ಹೆಸರಿನಲ್ಲಿ ಎಲ್ಲ
ಪ್ರೀತಿಯನ್ನ ಇನ್ನು ಮಕ್ಕಳು ಅರ್ಥ ಮಾಡ್ಕೊಂಡಿರೋಲ್ಲ. ತಂದೆ ತಾಯಿಗಳು ಹೇಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಒಂದು ಜೀವನ ಸರಿ ಇರಬೇಕು ಅನ್ನೋ ಉದ್ದೇಶದಿಂದ ಕೆಲವು ಕಾರ್ಯಗಳಿಗೆ ಏನ್ ಮಾಡ್ತಾರೆ, ನಿಷೇಧ ಮಾಡ್ತಾರೆ. ಬೇಡ, ಇದು ಬೇಡ, ಹೋಗ್ಬೇಡ. ಆದ್ರೆ ಮಕ್ಕಳಿಗೆ ಏನಾಗಲ್ಲ, ಅದು ಇಷ್ಟ ಆಗಲ್ಲ. ಎಲ್ಲದಕ್ಕೂ ಅಡ್ಡಿ ಮಾಡ್ತಾರೆ ನೀವು, ಇದು ಇಷ್ಟ ಆಗಲ್ಲ. ಆದ್ರೆ ನೋಡಿ, ಅದರ ಮುಂದಿನ ಪರಿಣಾಮ ಏನು ಅಂತ ನಾವು ಮುಂದೆ ತಿಳ್ಕೊಬಹುದು. ದೇವರ ಪ್ರೀತಿಯಲ್ಲಿ ಯಾವತ್ತೂ ಕೊರತೆ ಅನ್ನೋದು ಇಲ್ಲ. ನಾವೊಂದು ಹಾಡು ಹೇಳ್ತೀವಿ, ನಿರ್ಮಲವಾದಂತ ಸ್ನೇಹ ಯೇಸು ಸ್ನೇಹ, ಹೌದಲ್ಲ? ಸೀಮೆಗಳಿಲ್ಲದಂತ ಪ್ರೇಮ ಎಂಥ ಪ್ರೇಮ ಅಂತ ಹೇಳಿ. ಆತನ ಯಾವುದೇ ಷರತ್ತುಗಳಿಲ್ಲದೆ, ನಮಗೆ ಯಾವುದೇ ಒಂದು ಷರತ್ತುಗಳನ್ನ ಹಾಕದೆ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾನೆ, ಪ್ರೀತಿ ಮಾಡಿ. ಅಂತಹ ಒಂದು ನಂಬಿಕೆಯ ಉತ್ತರವನ್ನ ಅವಳ ಕೈಲಿ ಕೊಡಕ್ ಆಗ್ಲಿಲ್ಲ. ಆ ಒಂದು ದೇವರ ಜ್ಞಾನದಲ್ಲಿ ಆ ಭರವಸೆ ಇದ್ದಿದ್ರೆ ಅವಳ ಬಾಯಿಂದ ನಂಬಿಕೆ ಆದಂತ ಉತ್ತರ ಸೈತಾನನ ಮುಂದೆ ಬರ್ತಾ ಇತ್ತು ಪ್ರಿಯರೇ. ಆ ನಂಬಿಕೆ ಇಲ್ಲದೆ ಕಾರಣ ಅವಳು ಸೈತಾನನ ಶೋಧನೆಯಲ್ಲಿ ಇದ್ದು. ಇಲ್ಲೂ ಅಷ್ಟೇ, ನಾವು ದೇವರು ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡ್ತಾನೆ ಅನ್ನೋ ಸಂಗತಿಯನ್ನ ನಾವು ಯಾವಾಗ್ಲೂ ಕೂಡ ಮರಿಬಾರ್ದು. ಎಲ್ಲಾ ವಿಷಯಗಳಲ್ಲಿ ದೇವರು ಏನ್ ಮಾಡ್ತಾನೆ, ನಮ್ಮನ್ನ ಪ್ರೀತಿ ಮಾಡ್ತಾನೆ. ನೋಡಿ, ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಎಫೆಸ 6ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಓದ್ತೀವಿ, ನಂಬಿಕೆ ಎಂಬ ಗುರಾಣಿಯನ್ನ ಹಿಡ್ಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನು ಎದುರಿಸುವುದಕ್ಕೆ ಶಕ್ತರಾಗುವಿರಿ. ನಂಬಿಕೆ ಎಂಬ ಗುರಾಣಿಯನ್ನ ಹಿಡ್ಕೊಳ್ರಿ, ಕೆಡುಕನ ಅಗ್ನಿಬಾಣಗಳನ್ನ ಎಲ್ಲ ಆರಿಸುವುದಕ್ಕೆ ಅದು ಶಕ್ತವಾಗಿದೆ. ನಂಬಿಕೆ ಎಂಬ ಗುರಾಣಿ ನಮ್ಮಲ್ಲಿಲ್ಲ ಅಂದ್ರೆ ನಾವು ಕೆಡುಕನ ಅಗ್ನಿಬಾಣಗಳು, ಕೆಡುಕನು ಬಿಡ್ತಕ್ಕಂಥ, ನೋಡಿ ಆ ಸೈತಾನನು ಬಿಟ್ಟಂತ ಅಗ್ನಿಬಾಣಕ್ಕೆ ಅವಳೇನಾದ್ಲು ಸೋತೋದು. ಆ ನಂಬಿಕೆ ಎಂಬ ಗುರಾಣಿ ಅನ್ನ ಹಿಡ್ಕೊಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳಿ. ನಂಬಿಕೆಯಿಂದ ಜೀವಿಸದೆ ಇವತ್ತು ನಾವು ಬುದ್ಧಿಯಿಂದ ಜೀವಿಸೋದ್ರಿಂದಲೇ ಅನೇಕರಲ್ಲಿ ಇವತ್ತು ಏನಾಗಿದೆ ಅಪ್ಪ ಅಂದ್ರೆ ನಿರುತ್ಸಾಹ, ಮಾನಸಿಕ ಖಿನ್ನತೆ, ಎಲ್ಲಾ ರೀತಿಯ ಭಯ, ಎಲ್ಲರಿಗೆ ಒಂದು ರೀತಿಯ ಚಿಂತೆ. ಇದಕ್ಕೆಲ್ಲ ಕಾರಣ ಏನು? ನಾವು ಮುಂದೆ ಆಗುವಂಥದ್ದನ್ನೆಲ್ಲ ನಾವು ಬಹಳ ಆಲೋಚನೆ ಮಾಡ್ತೀವಿ. ಹೀಗಾಗ್ಬಿಡ್ತದೆ, ಹಾಗಾಗ್ಬಿಡ್ತದೆ, ಮುಂದೆ ಹಿಂಗಾಗ್ಬಿಡ್ತದೆ, ಏನೆಲ್ಲ ಯೋಚನೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಇದರಿಂದ ಏನಾಗ್ತದೆ ಅಂದ್ರೆ ಮಾನಸಿಕವಾಗಿ ಆ ವ್ಯಕ್ತಿ ಮಾನಸಿಕವಾಗಿ ನಿರುತ್ಸಾಹದಲ್ಲಿ ಬದುಕ್ತಾ ಇರ್ತಾನೆ, ಇಲ್ಲ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಮತ್ತೆ ಅನೇಕರು ಭಯದಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಬರೀ ಚಿಂತೆ, ಯಾವಾಗ್ಲೂ ಚಿಂತೆ. ಯಾಕೆ? ದೇವರ ಜ್ಞಾನದಲ್ಲಿ, ದೇವರ ಪ್ರೀತಿಯಲ್ಲಿ ನಮಗೆ ನಂಬಿಕೆ ಇಲ್ವಾ? ದೇವರ ಪ್ರೀತಿಯಲ್ಲಿ ನಾವು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತಾಗ ನಮ್ಗೆ ಯಾಕೆ ಆ ಚಿಂತೆ, ಯಾಕೆ ಆ ನಿರುತ್ಸಾಹ, ಯಾಕೆ ನಮಗೆ ಮಾನಸಿಕ ಖಿನ್ನತೆ ಯಾಕೆ ಬರಬೇಕು? ಖಂಡಿತವಾಗಿ ದೇವರ ಮಕ್ಕಳು ದೇವರನ್ನ ಆಚ್ಕೊಂಡು ಜೀವಿಸುವಂತವರಾಗಿದ್ದಾರೆ. ಎಂಥ ಸಮಯಗಳಲ್ಲೂ ಕೂಡ ದೇವರು ನಮ್ಮನ್ನು ನಡೆಸ್ತಾನೆ, ದೇವರು ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗ್ತಾನೆ. ಆ ಒಂದು ನಂಬಿಕೆ, ಆ ದೃಢವಾದಂಥ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಬೇರೆ. ಇಲ್ಲಿ ನಾವು ನೋಡುವಾಗ ದೇವರು ಕೂಡ ಆತನ ಪ್ರೀತಿಯನ್ನ ಶಂಕಿಸುವ ಹಾಗೆ, ದೇವರ ಪ್ರೀತಿಯಲ್ಲಿ ಕೊರತೆಯನ್ನು ಹುಡುಕುವ ಹಾಗೆ ನಮ್ಮನ್ನು ಕೂಡ ಪರಿಶೋಧನೆಗೆ ಒಳಪಡಿಸ್ತಾನೆ. ಅನೇಕ ಸಮಯಗಳಲ್ಲಿ ನಾವು ಅನ್ಕೋತೀವಿ, ಇದೇನು ದೇವರು ಅನೇಕರಿಗೆ ಒಂದು ಕೇಳ್ತಾರೆ, ಸ್ವಾಮಿ ನನಗೆ ಈಗಾಗೋಯ್ತು, ದೇವ್ರು ಎಲ್ಲಿದ್ದಾನೆ ಅನ್ನೋ ಕೆಲವು ಪ್ರಶ್ನೆಗಳು ಅನ್ಯರು ಕೇಳ್ತಾರೆ. ನಮ್ಮಲ್ಲಿ ಕೆಲವರು ದೇವ್ರು ನಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾನೆ, ಯಾಕೆ ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ, ಇಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಬರಬಹುದು. ಕೆಲವು ಸಮಯ ಇಂಥ ಒಂದು ಪ್ರಶ್ನೆಗಳು ಮಾನವ ಜೀವಿತದಲ್ಲಿ ಬರ್ತಕ್ಕಂಥದ್ದು ಸಹಜ. ಅನೇಕ ಸಂಗತಿಗಳನ್ನ ನಾವು ಎದುರಿಸಿ ಹೋಗ್ಬೇಕಾಗ್ತದೆ. ಆ ದೇವರು ಕೂಡ ದೇವರ ಪ್ರೀತಿಯಲ್ಲಿ ಒಂದು ಶಂಕೆ ಬರುವ ರೀತಿಯಲ್ಲಿ, ನಾವು ಅನೇಕ ಸಮಯದಲ್ಲಿ ಸಂಶಯ ಪಡುವ ರೀತಿಯಲ್ಲಿ ಉಂಟಾಗ್ತದೆ. ಅದು ಒಂದು ಪರೀಕ್ಷೆ. ನಾವು ಅಂತ ಪರೀಕ್ಷೆಗಳು ಬಂದಂತ ಸಂದರ್ಭದಲ್ಲಿ ದೇವರ ಪ್ರಸನ್ನತೆಯನ್ನ ಕಳ್ಕೊಳ್ತಾರೆ. ಎಷ್ಟೋ ಜನ ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಡ್ತಾರೆ. ಪ್ರಾರ್ಥನಾ ಜೀವಿತ ನಿಂತೋಗ್ತದೆ, ಅವರ ಪ್ರಸನ್ನತೆ ಹೊಂಟೋಗ್ತದೆ, ದೇವರ ಪ್ರಸನ್ನತೆಯನ್ನ ಕಳೆದೋಯ್ತದೆ. ಇದರಿಂದ ಮುಂದೆ ಆಗ್ತಕ್ಕಂಥ ಪರಿಣಾಮಗಳು ಬಹಳ ಒಂದು ಕೆಟ್ಟ ಪರಿಣಾಮಗಳಾಗಿರುತ್ತೆ. ನೋಡಿ, ಕ್ರಿಸ್ತನ ಪ್ರೀತಿಯಲ್ಲಿ ನಾವು, ದೇವರ ಪ್ರೀತಿಯಲ್ಲಿ
ನಾವು ಯಾವತ್ತೂ ಕೊರತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಿಪೂರ್ಣವಾದಂಥ ಪ್ರೀತಿ, ಯಾವಾಗಲೂ ನಮ್ಮನ್ನ ಪ್ರೀತಿಸುವಂತವನಾಗಿದೆ. ನೋಡಿ, ಕೆಲವು ಸಮಯ ನಾವು ನೋಡುವಾಗ ಇಲ್ಲಿ ನಾವು ಆದಿಕಾಂಡ ನಾವು 2ನೇ ವಚನ 3ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಒಂದು ಮರದ ಬಗ್ಗೆ ಹೇಳ್ತದೆ. ಆ ಮರ ಏನಾಗಿತ್ತು? ಬಹಳ ಆಕರ್ಷಣೀಯವಾಗಿತ್ತು, ರಮಣೀಯವಾಗಿತ್ತು ಎಂಬುದಾಗಿ. ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಮಗೆ ಆಕರ್ಷಣೀಯವಾಗಿ ಕಾಣ್ತದೆ, ದೇವರಿಗಿಂತ ಆಕರ್ಷಣೀಯವಾಗಿ ಕಾಣ್ತದೆ. ಯಾಕೆ ದೇವರು ಈ ಶೋಧನೆಗಳನ್ನ ಬಹಳ ಆಕರ್ಷಣೀಯವಾಗಿ ಇಟ್ಟಿದ್ದಾನೆ? ಯಾಕೆ ನಾವು ಲೋಕದ ಕಡೆಗೆ ನಾವು ಆಕರ್ಷಿತರಾಗ್ತಾ ಇದ್ದೇವೆ ಅಂದ್ರೆ ಲೋಕ ಆಕರ್ಷಣೀಯವಾಗಿದೆ. ಆ ಒಂದು ಆಕರ್ಷಣೀಯವಾದದ್ದು ನಮ್ಮನ್ನ ಸೆಳೀತದೆ. ಸೆಳೆಯುವಾಗ ದೇವರಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋದು ಮರೆತುಬಿಡ್ತೀವಿ. ಯಾಕೆ? ಇವರು ಆಕರ್ಷಣೀಯವಾಗಿದ್ದ ಕಡೆಗೆ ಹೋಯ್ತಾರೋ ಅಥವಾ ದೇವರ ಕಡೆಗೆ ಬರ್ತಾರೋ, ನನ್ನನ್ನ ಆರಿಸ್ಕೊಳ್ತಾರೋ ಅಥವಾ ಆಕರ್ಷಣೀಯವಾದನ್ನ ಆಕರ್ಷಿಸ್ಕೊತಾರೋ. ಅನೇಕ ಒಂದು ಸಂಗತಿಗಳು ನೋಡುವಾಗ ಅದು ನಿಜವಾಗ್ಲೂ ಹೌದು, ಅದು ನಮಗೆ ಬೇಕು, ಅದು ನಮಗೆ ಸುಖ ಕೊಡುವಂಥದ್ದು, ಅದು ನಮಗೆ ಅವಶ್ಯಕವಾಗಿರ್ತಕ್ಕಂಥದ್ದು, ಈ ಆಲೋಚನೆಗಳು ನಮ್ಮಲ್ಲಿ ಬರ್ತದೆ. ನಾವು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತೀವಿ. ದೇವರನ್ನ ಬಿಟ್ಟು ಆಕರ್ಷಣೆಗೆ ಒಳಗಾಗುವಂತ ಒಂದು ಸಂಗತಿ. ನೋಡಿ, ಅದೇ ರೀತಿಯಲ್ಲಿ ಆ ಮರ ಬಹಳ ಆಕರ್ಷಣೀಯವಾಗಿತ್ತು. ಆಕೆ ನೋಡ್ತಾಳೆ ಅದನ್ನ, ಆ ಹಣ್ಣು ತಿನ್ನೋದಕ್ಕೆ ಬಹಳ ರಮಣೀಯವಾಗಿತ್ತು, ಬಹಳ ಅದು ಆ ರೀತಿಯಲ್ಲಿ ಕಾಣ್ತಾ ಇತ್ತು ಅವಳಿಗೆ. ನೋಡಿ, ಅವಳು ಆ ಕ್ಷಣದಲ್ಲಿ ಅದನ್ನ ಮರದ ಹಣ್ಣುಗಳಿಗೆ ಆಕರ್ಷಣೆ ಆದ್ಲು, ದೇವರನ್ನ ಬಿಟ್ಟಂತ ಸಂಗತಿಯನ್ನ ನಾವು ನೋಡ್ತೀವಿ. ಇಲ್ಲಿ ಶೋಧನೆ ಕೂಡ ಅದೇ ರೀತಿಯಲ್ಲಿ ನಮಗೆ ಬಹಳ ಆಕರ್ಷಣೀಯವಾಗಿರ್ತದೆ. ನಾವು ಅನೇಕ ಸಮಯಗಳಲ್ಲಿ ಈ ಒಂದು ದೇವರ ಪ್ರೀತಿಯನ್ನ ಕುರಿತಾಗಿ ನಾವು ನೋಡುವಾಗ, ದೇವರ ಪ್ರೀತಿಯಲ್ಲಿ ನಾವು ನೋಡುವಾಗ ಆತನ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇಲ್ಲ. ಆತನು ನಮಗೆ ಏನೇ ಒಂದು ಕಾರ್ಯವನ್ನ ನಿಷೇಧ ಮಾಡಿದ್ದಾನೆ ಅಂದ್ರೆ ಆ ನಿಷೇಧ ಮಾಡಿರ್ತಕ್ಕಂಥ ಸಂಗತಿ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ನೋಡಿ, ಇಸ್ರಾಯೇಲರಿಗೆ ನಾವು ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಲ್ಲಿ ಆ ದಶಾಜ್ಞೆಗಳನ್ನ ದೇವರು ಕೊಟ್ಟಂತ ಸಮಯದಲ್ಲಿ ಆ ದಶಾಜ್ಞೆಗಳು ದೇವರ ಕೈಯಿಂದ ಬರೆಯಲ್ಪಟ್ಟಂಥವು. ದಶಾಜ್ಞೆಗಳನ್ನ ದೇವರು ಯಾಕೆ ಇಸ್ರಾಯೇಲರಿಗೆ ಕೊಟ್ಟಂತ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಅದು ಕೊಟ್ಟಿದ್ದು ಅವರ ಒಳ್ಳೇದಕ್ಕಾಗಿ. ಆದ್ರೆ ಅವರು ಅದನ್ನೇನ್ ಮಾಡಲಿಲ್ಲ, ಪಾಲನೆ ಮಾಡಲಿಲ್ಲ. ಅವರು ಪಾಲನೆ ಮಾಡಲಿಲ್ಲ ಪ್ರಿಯರೇ, ಅದನ್ನ ಪಾಲನೆ ಮಾಡಲಿಲ್ಲ. ಅವರು ಸೋತೋದ್ರು, ಅದರಲ್ಲಿ ಏನಾದ್ರು ಅವರು ಸೋತೋದ್ರು ಅಂತ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಆದಾಮ ಅವಳು ಕೂಡ ಈ ಒಂದು ದೇವರ ಆಜ್ಞೆಯನ್ನ ಪರಿಪಾಲನೆ ಮಾಡಲಿಲ್ಲ, ಅವರು ಸೋತೋದ್ರು. ಆದ್ರೆ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡುವಾಗ ಆತನಿಗೂ ಕೂಡ ಲೋಕದಲ್ಲಿ ಶೋಧನೆ ಬಂತು. ಸೈತಾನಿಂದ ಶೋಧಿಸಲ್ಪಟ್ಟನು. ಆ ಶೋಧಿಸಲ್ಪಡುವ ಸಮಯದಲ್ಲಿ ಆತನು ಕೊಟ್ಟಂತ ಉತ್ತರ ಏನು? ಆತನು ಹೀಗೆ ಬರೆದಿದೆ, ಎಲ್ಲದಲ್ಲೂ ಕೂಡ ದೇವರ ವಾಕ್ಯದಲ್ಲಿ ಬರೆದಿದೆ ಎಂಬುದಾಗಿ ಹೇಳಿ ಸೈತಾನನಿಗೆ ಉತ್ತರ ಕೊಟ್ಟ. ಅಂದ್ರೆ ದೇವರ ವಾಕ್ಯಗಳೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ಕೊಡಲ್ಪಟ್ಟಿದೆ. ಆ ವಾಕ್ಯಗಳಿಗೆ ಯೇಸು ಸ್ವಾಮಿ ಸಂಪೂರ್ಣವಾಗಿ ವಿಧೇಯನಾದನು ಎಂಬುದಾಗಿ ನಾವು ನೋಡ್ತೀವಿ. ಆತನು ಸಂಪೂರ್ಣನಾಗಿ ವಿಧೇಯನಾದ್ರಿಂದಲೇ ಆತನು ಸೈತಾನನ ಎಲ್ಲ ಒಂದು ಶೋಧನೆಗಳನ್ನ ಜಯಿಸಿದ. ಸೈತಾನನ ಎಲ್ಲ ಶೋಧನೆಗಳನ್ನ ಆತ ಏನ್ ಮಾಡ್ದ? ಜಯಿಸಿದನು. ಇಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ಸಂಗತಿಯಾಗಿದೆ. ಆದ್ರಿಂದ ನಾವು ಯೇಸು ಕ್ರಿಸ್ತನ ಮಾದರಿಯನ್ನ ನಾವು ಅನುಸರಿಸುವವರಾಗಿರ್ಬೇಕು. ಆತನು ನಮಗೆ ಮಾದರಿಯಾಗಿದ್ದಾನೆ. ಆತನು ಯಾವ ರೀತಿಯಲ್ಲಿ ಆತನ ವಾಕ್ಯಗಳು, ದೇವರ ವಾಕ್ಯಕ್ಕೆ ವಿಧೇಯನಾಗಿ ಆತನ ಜೀವಿತದಲ್ಲಿ ಬಂದಂತ ಶೋಧನೆಗಳನ್ನ ಎದುರಿಸಿ ನಿಲ್ಲಲು ಶಕ್ತನಾಗಿದ್ದಾನೋ ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಈ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡೀತಕ್ಕಂಥದ್ದು, ಆತನ ಆಜ್ಞೆಗಳನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪ್ರಮುಖ ಕರ್ತವ್ಯ ಆಗಿರ್ತದೆ. ಇನ್ನು ನಾವು ನೋಡುವಾಗ ದೇವರ ಒಂದು ಬಲದಲ್ಲಿ ನಂಬಿಕೆ, ನಾವು ದೇವರ ಬಲದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇರಬೇಕಾಗಿ, ನಂಬಿಕೆಯಲ್ಲಿ ಜೀವಿಸ್ಬೇಕು. ಈ ಅವಳಿಗೆ ಆ ಒಂದು ಏದೇನ್ ತೋಟದಲ್ಲಿ ಸೈತಾನನು ಬಂದು
ಆ ಒಂದು ಶೋಧನೆಯ ಸಂದರ್ಭದಲ್ಲಿ ಆ ಶೋಧನೆಯನ್ನ ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದಿದ್ರೆ ಅವಳು ಏನ್ ಮಾಡ್ಬೇಕಾಗಿತ್ತು? ಬಲಪಡಿಸುವ ಆತನ ಬಳಿಗೆ ಕೂಗ್ಕೋಬೇಕಾಗಿತ್ತು. ದೇವರೇ ನನಗೆ ಸಹಾಯ ಮಾಡು, ಈ ಶೋಧನೆಯನ್ನ ತಪ್ಪಿಸು ಅಂತ ಹೇಳಿ ಅವಳು ಏನ್ ಮಾಡ್ಬೋದಾಗಿತ್ತು? ಕೂಗ್ಬೋದಾಗಿತ್ತು. ಅವಳಲ್ಲಿ ಬಲ ಇಲ್ಲ, ಆ ಶೋಧನೆಯನ್ನು ಎದುರಿಸುವಂತ ಶಕ್ತಿ ಬಲ ಅವಳಲ್ಲಿ ಇಲ್ಲ. ಆದ್ರೆ ಆ ಬಲವನ್ನ ಕೊಡುವಾತನನ್ನ ಏನ್ ಮಾಡ್ಬೋದಾಗಿತ್ತು? ಅವಳು ಕೂಗ್ಬೋದಾಗಿತ್ತು, ಆಶ್ರಯಿಸಿಕೊಳ್ಬೋದಾಗಿತ್ತು. ನಾವು ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇದ್ದಾಗ ಆತನು ಕೂಡ ಬಲಕ್ಕಾಗಿ ಕೂಗಿಕೊಂಡನು ಎಂಬುದಾಗಿ ವಾಕ್ಯ ಓದ್ತೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಹೇಳಲ್ಪಟ್ಟನು. ಹೀಗೆ ಆತನು ಮೊದಲಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿ, ಅಲ್ಲಿ ನಾವು ಸ್ಪಷ್ಟವಾಗಿ ಓದ್ತೀವಿ, ಆತನು ಏನ್ ಮಾಡಿದ? ನಾವು 7 ಮತ್ತು 8ನೇ ವಚನದಲ್ಲಿ ನಾವು ಓದುವಾಗ, ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ. ನೋಡಿ, ದೇವರು ಆತನ ಬಲವನ್ನ, ಯೇಸು ಕ್ರಿಸ್ತನು ಆತನ ಬಲವನ್ನ ಆತುಕೊಂಡ. ನೋಡಿ, ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಕಲಿತುಕೊಂಡನು ಎಂಬುದಾಗಿ ನಾವು ನೋಡಿ. ನೀವು ಅದೇ ಹಿಂದಿನ ಅಧ್ಯಾಯಕ್ಕೆ ಹೋದ್ರೆ ನಾವು ಇಬ್ರಿಯ 4ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುವಾಗ ಹೀಗೆ ಓದ್ತೀವಿ, ಏಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ನಮ್ಮ ಪಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಸರ್ವ ವಿಷಯಗಳಲ್ಲಿ ಅಂತ ಹೇಳ್ತದೆ. ಸರ್ವ ವಿಷಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಆತನು ಶೋಧನೆಗೆ ಗುರಿಯಾದನು. ಆದ್ರೆ ಆತನು ಏನ್ ಮಾಡಲಿಲ್ಲ? ಪಾಪ ಮಾಡಲಿಲ್ಲ. ಕಾರಣ ಏನು? ಆತನು ದೇವರ ಕಡೆಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ವಿಜ್ಞಾಪನೆಗಳನ್ನ ಮಾಡ್ತಾ ಈ ಲೋಕದಲ್ಲಿ ಆತನು ಬಲ ಹೊಂದಿ ಜೀವಿಸ್ತ. ಆದ್ರೆ ಅವಳು ಆ ರೀತಿಯಲ್ಲಿ ಮಾಡಲಿಲ್ಲ. ಅವಳು ಬಲವಾಗಿ ದೇವರನ್ನ ಸಹಾಯಕ್ಕಾಗಿ ಕೂಗ್ಕೊಳ್ಳಿಲ್ಲ. ಅವಳು ಸೈತಾನನ ಒಂದು ಸುಳ್ಳಿನ ಬಲೆಗೆ ಅವಳು ಸಿಕ್ಕಿ ನಾಶವಾದ. ನೋಡಿ, ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ನೋಡುವಾಗ 16ನೇ ವಚನದಲ್ಲಿ ಹೀಗೆ ಬರೆದಿದೆ, ನಾವು ಕರುಣೆಯನ್ನ ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ. ನೋಡಿ, ಶೋಧನೆಯ ಸಮಯಗಳಲ್ಲಿ ನಮಗೆ ಒಂದು ಆಜ್ಞೆ, ನಮಗೊಂದು ಭರವಸೆಯನ್ನ ದೇವರು ಕೊಟ್ಟಿದ್ದ. ನೀವೇನ್ ಮಾಡ್ಬೋದು? ದೇವರ ಕೃಪಾಸನದ ಬಗ್ಗೆ ಧೈರ್ಯವಾಗಿ ಬರಬಹುದು ಅಂತಕ್ಕಂಥ ಒಂದು ವಾಕ್ಯ. ಇದನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲಾ ಶೋಧನೆಗಳನ್ನ ನಾವು ಜಯಿಸ್ಲಿಕ್ಕೆ ಶಕ್ತರಾಗಿ. ನಂಬಿಕೆಯಿಂದ ಜೀವಿಸುವುದು. ನಾವು ಅನೇಕ ಸಮಯಗಳಲ್ಲಿ ನಾವು ನೋಡ್ತೇವೆ, ಕ್ರೈಸ್ತರು ಇವತ್ತು ನಾವು ನೋಡ್ತಾ ಇದ್ದೇವೆ, ಹೊಸ ಒಡಂಬಡಿಕೆಯ ಅನೇಕ ಆಜ್ಞೆಗಳನ್ನ ಏನ್ ಮಾಡ್ಕೊತಾ ಇದ್ದಾರೆ? ಚೇಂಜ್ ಮಾಡ್ಕೊಂಡು ಜೀವಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಬದಲಾಯಿಸ್ಕೊಂಡು ಜೀವಿಸ್ತಕ್ಕಂಥದ್ದು. ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಆಜ್ಞೆಗಳು. ಈಗ ಉದಾಹರಣೆಗೆ ಮಾರ್ಕನ ಬರೆದ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳ್ತದೆ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನೂ ಮೀರಿ ಜನರಿಗೂ ಹಾಗೆ ಮೇಲ್ಪಡುತ್ತೆ ಬೋಧಿಸುವವನು ಲೋಕ ರಾಜ್ಯದಲ್ಲಿ ಬಹಳ ನೆನೆಸಿಕೊಳ್ಳುವನು. ನೋಡಿ, ಸಣ್ಣ ಸಣ್ಣ ಆಜ್ಞೆಗಳಲ್ಲಿ
ಸಣ್ಣ ಸಣ್ಣ ಆಜ್ಞೆಗಳು, ದೊಡ್ಡ ದೊಡ್ಡ ಆಜ್ಞೆಗಳು ಅಂತ ಬರೆಯಲ್ಪಟ್ಟಿಲ್ಲ ಅಲ್ಲಿ. ಸಣ್ಣ ಸಣ್ಣ ಆಜ್ಞೆಗಳು. ಉದಾಹರಣೆಗೆ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು. ಇದು ಕ್ರೈಸ್ತರು ಅದರ ಫಾಲೋ ಮಾಡ್ತಾರೆ, ಅಕ್ರೈಸ್ತರು ಫಾಲೋ ಮಾಡ್ತಾರೆ. ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇಂಥ ಅನೇಕ ಸಂಗತಿ ದೊಡ್ಡ ದೊಡ್ಡ ಆಜ್ಞೆಗಳು ಅಂತ ಏನ್ ನಾವು ಹೇಳ್ತೀವಿ, ಅಂಥವುಗಳನ್ನ ಕ್ರೈಸ್ತರು ಫಾಲೋ ಮಾಡ್ತಾ ಇರ್ತಾರೆ, ಅಕ್ರೈಸ್ತರು ಕೂಡ ಫಾಲೋ ಮಾಡ್ತಾರೆ. ಆದ್ರೆ ಸಣ್ಣ ಸಣ್ಣ ಆಜ್ಞೆಗಳು, ಸಣ್ಣ ಸಣ್ಣ ಆಜ್ಞೆಗಳನ್ನ ಏನ್ ಮಾಡಬಾರ್ದು ಅಂತ ಹೇಳ್ತದೆ ದೇವ್ರ ವಾಕ್ಯ. ಅವುಗಳನ್ನ ಹಾಗೆ ಜನರಿಗೆ ಮೀರುವುದಕ್ಕೆ, ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನೆಂಬುದಾಗಿ. ಚಿಕ್ಕ ಚಿಕ್ಕ ಆಜ್ಞೆಗಳನ್ನ ನಾವು ಚಿಕ್ಕದು ಅಂತ ಹೇಳಿ ಅನೇಕ ಸಂಗತಿಗಳನ್ನ ನಾವ್ ಏನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಚಿಕ್ಕ ಆಜ್ಞೆ ಇದು, ಬಹಳ ಚಿಕ್ಕದು. ಈಗ ನಾವು ಉದಾಹರಣೆಗೆ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಈಗ ಓದ್ತೀವಿ. ಮಾರ್ಕನ ಬರೆದ ಸುವಾರ್ತೆ ಊರಿಂದ ಮಾರ್ಕ 10:11. ನೋಡಿ, ಇದು ಈಗ ಈ ಸಮಯಗಳಲ್ಲಿ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಈ ವಾಕ್ಯನ ಏನ್ ಮಾಡ್ಕೊಂಡಿದ್ದಾರೆ, ಅವರು ಅವ್ರಿಗೆ ತಕ್ಕಂತೆ ಬದಲಾಯಿಸ್ಕೊಂಡಿದ್ರು. ಅವ್ರು ತಕ್ಕಂಡೆ ಬದಲಾವಣೆ ಮಾಡ್ಕೊಂಡಿದ್ರು. ಹೆಂಡತಿಯನ್ನ ಬಿಟ್ಬಿಡ್ಬಾರ್ದು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ಆದ್ರೆ ಇವತ್ತು ಡೈವರ್ಸ್ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ನಾವು ಆತನ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ನಾವೇನಾಗ್ತಾ ಇಲ್ಲ, ವಿಧೇಯರಾಗ್ತಕ್ಕಂಥದ್ದನ್ನು ನಾವು ಕಲಿತಾ ಇದ್ವಿ. ಎರಡನೇದಾಗಿ ನಾವು ನೋಡುವಾಗ ಕುರಿತದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5-6ನೇ ವಚನದಲ್ಲಿ ಹೇಳ್ತದೆ, ತಲೆಯ ಮೇಲೆ ಸೆರಗ ಹಾಕೊಳ್ತಕ್ಕಂಥ ವಿಚಾರದಲ್ಲಿ ಹೇಳ್ತದೆ. ಮುಸುಕು ಹಾಕಿಕೊಳ್ಳುವಂತ ವಿಚಾರದಲ್ಲಿ ದೇವರ ವಾಕ್ಯ ಮಾತಾಡ್ತದೆ. ಇವತ್ತು ಅನೇಕ ಸಭೆಗಳಲ್ಲಿ ನೀವು ಹೋಗಿ ನೋಡಿದ್ರೆ ಹೆಂಗಸರು ಮುಸುಕು ಹಾಕೊಳ್ಳೋದಿಲ್ಲ, ಅದು ಬಿಟ್ಟೇ ಬಿಟ್ಟಿದ್ದಾರೆ ರೂಢಿಯಾಗಿ. ಕಾರಣ ಏನಿರ್ಬೋದು? ಅದರಲ್ಲಿ ಅನೇಕ ರೀತಿಯಲ್ಲಿ ಜ್ಞಾನದಿಂದ ಹುಡುಕ್ತಾರೆ. ದೇವ್ರ ವಾಕ್ಯ ಇದು ಹೀಗೆ ಹೇಳಲ್ಪಟ್ಟಿದೆಯಾ, ಇದು ಹೀಗೆ ಹೇಳಲ್ಪಟ್ಟಿದ್ಯಾ? ಸೈತಾನನು ಕೂಡ ಅವಳ ಬಳಿಗೆ ಬಂದು ಹೇಳಿದ್ದು ನಿಜವಾಗಿ ಈ ರೀತಿ ಹೇಳಲ್ಪಟ್ಟಿದೆಯಾ ಅನ್ನೋ ಪ್ರಶ್ನೆನೇ ಕೇಳಿದವರು. ಇವತ್ತು ಕೂಡ ದೇವರ ವಾಕ್ಯಗಳಲ್ಲಿ ಕ್ರೈಸ್ತರ ಮುಂದೆ ಸೈತಾನ ಕೇಳುವ ಪ್ರಶ್ನೆ ಇದೆ. ನಿಜವಾಗಿ ಈ ತರನ ಹೇಳ್ಪಟ್ಟಿದ್ಯಾ? ಸೆರಗ ಹಾಕೊಳ್ಳೇಬೇಕು ಅಂತ ಹೇಳಿದ್ಯಾ, ಅಥವಾ ಮುಸುಕು ಹಾಕೊಳ್ಳೇಬೇಕು ಅಂತ ಹೇಳಲ್ಪಟ್ಟಿದ್ಯಾ? ಯಾಕೆ ಹಾಕೋಬೇಕು? ನೋಡಿ, ಅನೇಕ ಸಭೆಗಳಲ್ಲಿ ಇದು ಉಂಟು. ಅನೇಕ ಸಭೆಗಳಲ್ಲಿ ಇದನ್ನು ಬಿಟ್ಟಿದ್ದಾರೆ. ಇನ್ನು ನೋಡಿ, ನಾವು ಇನ್ನೂ ಅನೇಕ ಆಜ್ಞೆಗಳನ್ನ ನಾವು ನೋಡ್ಬೋದು. ಮತ್ತೆ ನಾವು ಎಫೆಸ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 22ನೇ ವಚನ, 25ನೇ ವಚನ, 6ನೇ ಅಧ್ಯಾಯ 1ನೇ ವಚನ, ಇಲ್ಲಿ ಅನೇಕ ಆಜ್ಞೆಗಳು ಬರೆಯಲ್ಪಟ್ಟಿದೆ. ಹೆಂಡತಿಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಇವತ್ತು ಹೆಂಗಸರು ಡಾಮಿನೇಟ್ ಮಾಡೋದನ್ನ ನೋಡ್ತಾ ಇರ್ತೀವಿ ಅನೇಕ ಕುಟುಂಬಗಳಲ್ಲಿ. ಅಧೀನತೆ ಹೋಯ್ತಾ ಇದೆ. ಅಧೀನರಾಗಿರಿ ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಕಾಣ್ದೇ ಇರೋದು ಕಾಣ್ತಾ ಇದೀವಿ ನಾವು. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ. ಇವತ್ತು ತಂದೆ ತಾಯಿಗಳ ಕಣ್ಣೀರ್ ಹಾಕುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳ್ತಾರೆ. ದೇವ್ರ ವಾಕ್ಯ ಇದೆ, ಪ್ರತಿನಿತ್ಯ ನಾವು ಓದ್ತಾ ಇದ್ದೀವಿ, ಸಂಡೇ ಕ್ಲಾಸಲ್ಲಿ ಕೇಳ್ತಾ ಇದ್ದೀವಿ, ಆದ್ರೆ ಮಕ್ಕಳಲ್ಲಿ ವಿಧೇಯತೆ ಬರ್ತಾ ಇದೆ. ಸಣ್ಣ ಸಣ್ಣ ಆಜ್ಞೆಗಳು. ಪುರುಷನು ಹೆಂಡತಿಯ ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿಯನ್ನ ಸೇರ್ಕೊಳ್ಳೋನು ಅಂತ ಇದೆ. ಆದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಬೇರೆ ಮಾಡೋಕೆ ಅನೇಕ ರೀತಿಯ ಜಗಳಗಳು, ಕುತಂತ್ರಗಳು, ಅನೇಕ ರೀತಿಯ ಸಂಗತಿಗಳು ಅನೇಕ ಕುಟುಂಬಗಳಲ್ಲಿ ಇದು ಕಂಡು ಬರ್ತದೆ. ಗಂಡ ಹೆಂಡತಿ ಒಟ್ಟಾಗಿ ಬಾಳ್ಲಿಕ್ಕೆ ಕುಟುಂಬದವರೇ ಬಿಡದೇ ಇರುವಂತ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಸತ್ಯಗಳು ಇವುಗಳನ್ನೆಲ್ಲ ನಾವು ನೋಡುವಾಗ ನಾವು ಅನೇಕ ಚಿಕ್ಕ ಚಿಕ್ಕ ಆಜ್ಞೆಗಳನ್ನ ಬಹಳ ತಾತ್ಸಾರ ಮಾಡಿ ಮಾಡಿ ಮುಂದೆ ಹೋಗ್ತಾ ಇದ್ವಿ. ದೇವ್ರ ವಾಕ್ಯ ಹೇಳ್ತಾರೆ, ನಾವು ನಿಜವಾಗಿ ದೇವರಲ್ಲಿ ನಂಬಿಕೆಯಾಗಿ ನಾವು ಇದ್ದೇವೆ ಅಂದ್ರೆ ನಾವು ಆತನ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ವಿಧೇಯರಾಗಿ ಜೀವಿಸುವಂಥದ್ದು. ನೋಡಿ, ಆತನ ಆಜ್ಞೆ ಇವರು
ಯಾರು ಆದಾಮ ಮತ್ತೆ ಅವಳು, ಅವರ ಸೋಲಿಗೆ ಕಾರಣ ಏನಪ್ಪಾ ಅಂದ್ರೆ ಅವರು ದೇವರ ಜ್ಞಾನದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಬಲದಲ್ಲಿ ಅವರು ಭರವಸೆ ಉಳ್ಳವರು ಆಗ್ಲಿಲ್ಲ. ದೇವರ ಜ್ಞಾನದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಬಲದಲ್ಲಿ ಅವರು ಭರವಸೆ ಉಳ್ಳವರಾಗಿ ಇದ್ದಿದ್ರೆ ಅವರು ಆ ಶೋಧನೆಯನ್ನ ಜಯಿಸ್ತಾ ಇದ್ರು. ಆ ಶೋಧನೆಯನ್ನು ಜಯಿಸ್ಲಿಕ್ಕೆ ಅವ್ರಿಗೆ ದೇವರು ಅದಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದ. ಪ್ರಿಯರೇ, ಈ ದಿನದಲ್ಲಿ ನಮಗೂ ಕೂಡ ಇಂಥ ಶೋಧನೆಗಳು, ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಡೀತಾನೆ ಇರ್ತದೆ. ಅದು ಅವಶ್ಯಕ ಕೂಡ. ಯಾಕೆಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಕ್ಕಂಥ ಅನೇಕ ಶ್ರೇಷ್ಠವಾದಂಥ ಸಂಗತಿಗಳನ್ನ ನಾವು ಹೊಂದ್ಕೊಳ್ಬೇಕಾದ್ರೆ ಈ ಪರೀಕ್ಷೆಗಳನ್ನ ನಾವು ಎದುರಿಸಿ ಅದರ ಮುಖಾಂತರವಾಗಿ ದೇವರ ಮೆಚ್ಚುಗೆಯನ್ನು ನಾವು ಪಡ್ಕೊಂಡವರಾಗಿ ಆನಂತರವೇ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ. ಮೋಶೆಯ ಜೀವಿತವನ್ನು ನೋಡಿ, ಮೋಶೆಯ ಜೀವಿತ, ಅವನು ಆ ಇಸ್ರಾಯೇಲರ ನಾಯಕನಾಗಬೇಕಾದ್ರೆ ಅವನ ಜೀವಿತದಲ್ಲಿ ಅನೇಕ ಪರೀಕ್ಷೆ ಬಂತು. ಅಬ್ರಾಹ್ಮನನ್ನ ನೋಡ್ರಿ, ಆತನ ಇಸ್ರಾಯೇಲರ ಪಿತೃ ಆಗ್ಬೇಕಾದ್ರೆ ಆತನ ಜೀವಿತದಲ್ಲಿ ಅನೇಕ ಪರೀಕ್ಷೆ ಬಂತು. ದಾವಿದನನ್ನ ನೋಡ್ರಿ, ದಾವಿದನು ಆ ಸಿಂಹಾಸನವನ್ನ ಅಲಂಕರಿಸ್ಬೇಕು, ಅವನ ಜೀವಿತದಲ್ಲಿ ಅನೇಕ ಒಂದು. ಯೋಬನನ್ನ ನೋಡ್ರಿ, ಆತನ ದೇವರ ಮೆಚ್ಚುಗೆಯನ್ನು ಸಂಪಾದನೆ ಮಾಡೋಕೆ ಅನೇಕ ಪರೀಕ್ಷೆಗಳು ಅವನ ಜೀವಿತದಲ್ಲಿ ಬಂತು. ಇದೆಲ್ಲವನ್ನ ಜಯಿಸೋದಕ್ಕೋಸ್ಕರ ಆ ಒಂದು ಭಕ್ತರು ಅನುಭವಿಸಿದಂಥ ಆ ಮಾರ್ಗಗಳು, ಅವರು ಅನುಸರಿಸಿದಂಥ ಮಾರ್ಗಗಳು ನಮಗೆ ಮಾದರಿಯಾಗಿ, ಯೇಸು ಕ್ರಿಸ್ತ ನಮಗೆ ಮಾದರಿಯಾಗಿದ್ದಾರೆ. ಯೇಸು ಕ್ರಿಸ್ತನ ಆತನ ಯಾವ ರೀತಿಯಲ್ಲಿ ತಂದೆಯ ವಾಕ್ಯಕ್ಕೆ ವಿಧೇಯನಾದನೋ ಅದೇ ರೀತಿಯಲ್ಲಿ ನಾವು ಕೂಡ ಆತನ ವಾಕ್ಯಗಳಿಗೆ ವಿಧೇಯರಾಗಿ ಈ ಲೋಕದಲ್ಲಿ ಜೀವಿಸೋಣ. ಈ ಒಂದು ಸಮಯದಲ್ಲಿ ದೇವರು ತಾನೇ ಈ ವಾಕ್ಯಗಳನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ಈ ಒಂದು ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ ಅಂತ ಅನ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ ಸಸ್ವಂತರಾಯಣ. ದೇವರ ವಾಕ್ಯ ನಾವು ಕೇಳ್ತಾ ಬಂದಿದ್ದೇವೆ. ಹಿಸ್ ವಿಸ್ಡಮ್, ಹಿಸ್ ಲವ್, ಹಿಸ್ ಸ್ಟ್ರೆಂತ್. ಆತನ ಒಂದು ಜ್ಞಾನ, ಆತನ ಒಂದು ಪ್ರೀತಿ, ಆತನ ಒಂದು ಬಲ, ಇದರ ಮೇಲೆ ಆಧಾರಗೊಂಡವರಾಗಿ ಆ ಒಂದು ನಂಬಿಕೆಯಲ್ಲಿ, ಆ ಟ್ರಸ್ಟ್ ಇನ್ ಇಸ್ ಲವ್, ಇನ್ ಇಸ್ ಸ್ಟ್ರೆಂತ್, ಇನ್ ಇಸ್ ವಿಸ್ಡಮ್ ಎಂಬಂಥ ಒಂದು ಸಂಗತಿಯನ್ನು ನೆನೆಸ್ಕೊಂಡವರಾಗಿ ಈ ಲೋಕದ ಯಾತ್ರೆಯಲ್ಲಿ ನಾವು ಅನೇಕ ಒಂದು ಸಂಗತಿಗಳಲ್ಲಿ ದಾಟಿ ಹೋಗುವಾಗ, ಅನೇಕ ಶೋಧನೆಗಳು ಬರುವಾಗ, ಅನೇಕ ಆಕರ್ಷಣೆಗಳು ಬರುವಾಗ ದೇವರ ವಾಕ್ಯ, ದೇವರು ಏನು ತಿಳಿಸುವಂತನಾಗಿದ್ದಾನೆ ಅದರ ಮೇಲೆ ಆಧಾರಗೊಂಡವರಾಗಿ ಅದರ ಮೇಲೆ ಭರವಸೆ ಇಡುತ್ತಾ ನಮ್ಮ ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕೂಡ ಅಂತಕ್ಕೋಸ್ಕರ ಜಾನ್ಸನ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳ್ಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಕರ್ತನೆ, ನೀನು ಮಾಡಿದಂಥ ಒಂದೊಂದು ಉಪಕಾರಗಳಿಗಾಗಿ ನಿನ್ನ ನಾಮಕನಂತ ಸ್ತೋತ್ರವನ್ನು ಸಹಸ್ವಂತರಾಗಿದ್ದೇವೆ. ವಾರದ ಮೊದಲನೇ ದಿನದಲ್ಲಿ ಸ್ವಾಮಿ ಈ ರೀತಿಯಲ್ಲಿ ಸಹೋದರರಾಗಿ ಸೇರಿಕೊಂಡು ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ, ಹೌದು ಕರ್ತನೆ, ಮುಂಚಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕೂತು ಕರ್ತನೆ ಒಟ್ಟಾಗಿ ಸೇರಿ ನಿನಗೆ ಸ್ತುತಿಸ್ಲಿಕ್ಕಾಗುವಂತೆ, ನಮ್ಮ ತೊದಲು ನುಡಿಗಳಿಂದ ಬಂದಂಥ ಸ್ತುತಿ ಸ್ತೋತ್ರಗಳನ್ನು ನಿನ್ನೆ ಸಲ್ಲಿಸ್ಲಿಕ್ಕಾಗುವ ಹಾಗೆ, ಹೌದು ಕರ್ತನೆ, ನೀನು ಈ ಒಂದು ದಿನವನ್ನು, ಈ ಒಂದು ಸಮಯವನ್ನು ನೀನು ನಮಗೆಲ್ಲರಿಗೂ ದಯಪಾಲಿಸ್ಕೊಟ್ಟದಕ್ಕಾಗಿ ನಿನ್ನ ನಾಮಕನಂತ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನಮ್ಮನ್ನು ಕಳೆದ ವಾರಗಳೆಲ್ಲ ನೀನು ಸಂರಕ್ಷಿಸಿ, ನಡೆಸಿ, ಆಶ್ರಯಿಸಿ, ಕಾಪಾಡಿ ವಾರದ ಮೊದಲನೇ ದಿನ ನಿನ್ನ ದಿನ ಸ್ವಾಮಿ, ಹೌದು ಕರ್ತನೆ, ನಿನ್ನ ಆಲಯಕ್ಕೆ ಬರಲಿಕ್ಕಾಗುವ ಹಾಗೆ ಕೃಪೆ ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ. ನೀನು ಮಾಡಿದಂಥ ಒಂದೊಂದು ಉಪಕಾರಕ್ಕಾಗಿ ಸ್ತೋತ್ರ ಕರ್ತನೆ, ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನೀನು ಇನ್ನೂ ಜೀವಿತರ ಕಾಲ ಪಟ್ಟಿಯಲ್ಲಿ ನಮ್ಮನ್ನು ಉಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ, ನೀನು ಮಾಡಿದಂತೆಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಒಂದು ಸಮಯದಲ್ಲಿ ಕರ್ತನೆ, ನೀನು ಕೊಟ್ಟಂಥ ವಾಕ್ಯಕ್ಕಾಗಿ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ವಾಕ್ಯವು ನಾವು ಕೇಳಲಿಕ್ಕಾಗುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಆ ವಾಕ್ಯಗಳನ್ನು ನಿನ್ನ ಸೇವಕರ ಮುಖಾಂತರವಾಗಿ ಕೊಟ್ಟಂಥ ವಾಕ್ಯ, ಹೌದು ಕರ್ತನೆ, ಆ ವಾಕ್ಯಗಳನ್ನು ನಾವು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡದೆ ಅದು ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು, ಹೌದು ಕರ್ತನೆ, ನಿನ್ನ ಮಹಿಮೆಗಾಗಿ ಜೀವಿಸ್ಲಿಕ್ಕಾಗುವ ಹಾಗೆ ನೀನು ಸಹಾಯ ಮಾಡ್ತಾ ಕೇಳಿದಂಥ ಎಲ್ಲರನ್ನು ನೀನು ಆಶ್ರಯಿಸ್ಬೇಕಾಗಿ ಬೇಡುವಂತರಾಗಿದ್ದೇವೆ. ವಾಕ್ಯ ಕೊಟ್ಟಂಥ ಮಗನಿಗಾಗಿ ಸಹ ನಿನ್ನಲ್ಲಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ, ಅವರಿಗೆ ಬೇಕಾದಂಥ ಸಹಾಯ ಕೊಡು. ಮುಂದಿನ ದಿನಗಳಲ್ಲಿ ಸ್ವಾಮಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಸಿದ್ಧಪಡಿಸಿಕೊಳ್ಳಿಕ್ಕಾಗುವಂತೆ ಜ್ಞಾನ ಕೊಡು, ತಿಳುವಳಿಕೆಗಳನ್ನು ದಯಪಾಲಿಸಿಕೊಟ್ಟು ನಡೆಸಿಕಾದ ಕಾಪಾಡು. ಅದೇ ರೀತಿಯಲ್ಲಿ ಕರ್ತನೆ, ಇಲ್ಲಿ ತಲೆಬಾಗಿರುವಂತಹ ಒಬ್ಬೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಹೌದು ಕರ್ತನೆ, ಒಬ್ಬೊಬ್ಬರಿಗೂ ಬೇಕಾದಂಥ ಸಹಾಯಗಳನ್ನು ದಯಪಾಲಿಸ್ಕೊಡು. ಅದೇ ರೀತಿಯಲ್ಲಿ ಬಾರದೇ ಇರುವಂಥವ್ರನ್ನು ಸಹ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ.
ಮುಂದಿನ ವಾರಗಳಲ್ಲಿ ಕರ್ತನೆ ಬರಲಿಕ್ಕಾಗುವ ಹಾಗೆ ನಿನಗೆ ಮಹಿಮೆ ಪಡಿಸ್ಲಿಕ್ಕಾಗುವ ಹಾಗೆ ಸಹಾಯ ಮಾಡು. ಹೌದು ಕರ್ತನೆ, ಈ ಮುಂದಿನ ಕೂಟದಲ್ಲಿಯೂ ಸಹ ಕರ್ತನೆ ಇದ್ದು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗುವ ಹಾಗೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರನ್ನ ಆಶ್ವಸುತ್ತಾ ನಡೆಸುತ್ತಾ ಕಾಪಾಡ್ತಾ ಬರ್ಬೇಕಾ ನಮ್ಮ ರಕ್ಷಕನು ಒಡೆಯನು ಮಕ್ಕನು ಆಗ್ತಾ ಯೇಸು ಕ್ರಿಸ್ತನ ಮುಖಾಂತರ ಅತಿವಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕೆಲಸ ಆಗ್ತದೆ.
ಸರ್ ಬಂದಿಲ್ಲ. ಅವಳು